ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಹ್ಯಾಪಿ ಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂದರೆ ಮನೇಲಿ ಬರ್ತಡೇ ಇರೋದ್ರಿಂದ ಸಿಂಪಲ್ಲಾಗಿ ಬರ್ತಡೇ ಸೆಲೆಬ್ರೇಷನ್ ಮಾಡಿ ಮಕ್ಕಳಿಗೆಲ್ಲ ಪಾನಿಪುರಿ ತುಂಬ ಇಷ್ಟ ಅಂತ ಪಾನಿಪುರಿ ಮಾಡಿದ್ದೀವಿ. ಮುಂಚೆ ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊಂಬರೋಣ ಬನ್ನಿ. ಬರ್ತಡೇ ಸೆಲೆಬ್ರೇಷನ್ ಆಯಿತು. ಇವಾಗ ಆಲೂಗಡ್ಡೆನ ಬೇಯಿಸೋಕ್ಕಿಡೋಣ. ಆಲೂಗಡ್ಡೆ ಮತ್ತು ಬಟಾಣಿನ ಬೇಯಿಸೋಣ. ಇದನ್ನು ಸ್ವಲ್ಪ ಮುಂಚೆ ನೆನೆಸಿಟ್ಟಿದ್ದೀವಿ, 1-2 ತಾಸು. ಆಲೂಗಡ್ಡೆ ಮತ್ತು ಬಟಾಣಿ ಕುಕ್ಕರ್ ಮುಚ್ಚಿ 2 ವಿಜಿಲ್ ಬಂದರೆ ಸಾಕು. ಅಷ್ಟರೊಳಗಡೆ ನಾವು ಪಾನಿಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಮುಂಚೆ ಕೊತ್ತಂಬರಿನ ತೊಳೆದಾಕಿರೋದಾಯಿತು, ಪುದೀನೂ ಅಷ್ಟೇ. ನಾವಿಲ್ಲಿ 1 ಕಟ್ ಪುದೀನ, ಅರ್ಧ ಕಟ್ ಪುದೀನ, ಅರ್ಧ ಕಟ್ ಕೊತ್ತಂಬರಿ ತೊಗೊಂಡಿದ್ದೀವಿ. ಇಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಮೆಣಸಿನ್ಕಾಯಿ ಹಾಕ್ತಿದ್ದೀವಿ ಮತ್ತು ಶುಂಠಿ. ಇದನ್ನು ಮಿಕ್ಸ್ ಜಾರಿಗೆ ಹಾಕ್ಕೊಂಬಿಡೋಣ. ಅಷ್ಟರೊಳಗಡೆ ಇಲ್ಲಿ ಹುಣಸೆಹಣ್ಣನ್ನು ಸ್ವಲ್ಪ ಚೆನ್ನಾಗಿ ನೆಂದಿರಬೇಕಿದು. ನೆಂದರೆ ಚೆನ್ನಾಗಿ ರಸ ಬರುತ್ತೆ, ಇಲ್ಲಾಂದರೆ ಅದು ಗಟ್ಟಿ ಆಗುತ್ತೆ. ಹುಣಸೆಹಣ್ಣಿನ ರಸ ತೆಗಿಯೋಕ್ಕಾಗಲ್ಲ. ಈಗ ಸೋಸ್ಕೊಳ್ಳೋಣ ಇದರಲ್ಲಿ ಹುಣಸೆ ರಸನ. ಈಗ ಮಿಕ್ಸ್ ಜಾರಿಗೆ ಹಾಕಿರೋದನ್ನ ಇದರಲ್ಲಿ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ 2 ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಸೋಸ್ಕೊಳ್ಳೋಣ. ಇದನ್ನು ಅಷ್ಟೇ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಅಲ್ಲ ಹಸಿಮೆಣಸಿನ ಕೊತ್ತಂಬರಿ ಸ್ವಲ್ಪ ಇನ್ನೂ ಉಳಿದಿರುತ್ತಲ್ಲ, ಹಂಗಾಗಿ ನೀರು ಹಾಕಿದರೆ ಎಲ್ಲ ಸೋದಿಸುತ್ತೆ. ಇವಾಗ ಇದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ. ಪಾನಿಗೆ ಜೀರಾ ಪುಡಿ, ಗರಂ ಮಸಾಲೆ, ಚಾಟ್ ಮಸಾಲೆ ಮತ್ತು ಪೆಪ್ಪರ್ ಪುಡಿ ಅಥವಾ ಕರಿಮೆಣಸಿನ ಪುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಸಿ ನೀರು ಹಾಕ್ಕೊಳ್ಳೋಣ ಇದಕ್ಕೆ. ಈಗ ನೀರು ಹಾಕಿ ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಪಾನಿ ರೆಡಿಯಾಗಿದೆ. ಈಗ ಪೂರಿ ನೋಡಿ ಆಲ್ರೆಡಿ ರೆಡಿಯಾಗಿದೆ ಪೂರಿ. ವಿಡಿಯೋಗೋಸ್ಕರ ಸುಮ್ಮನೆ ಇರಲಿ ಅಂತ ಮಾಡ್ತಿದ್ದೀವಿ. ಈಗ ಪೂರಿನೂ ರೆಡಿ ಆಯಿತು. ಇವಾಗ ನೋಡಿ ಆಲೂಗಡ್ಡೆ ಕುದಿಸಿರೋದು ಎಲ್ಲ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡೋಣ. ಇದನ್ನು ಬಟಾಣಿನೂ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ, ಜಾಸ್ತಿ ಮಾಡೋದೇನು ಬೇಡ. ಈಗ ಆಲೂಗಡ್ಡೆಗೆ ಮತ್ತು ಬಟಾಣಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಅದನ್ನು. ಇದಕ್ಕೂ ಅಷ್ಟೇ ಜೀರಾ ಪುಡಿ, ಗರಂ ಮಸಾಲ, ಚಾಟ್ ಮಸಾಲ, 1 ಸ್ಪೂನು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ ಅಥವಾ ಪೆಪ್ಪರ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಈಗ ನೋಡಿ ಎಲ್ಲ ರೆಡಿಯಾಗಿದೆ, ಪೂರಿ ರೆಡಿಯಾಗಿದೆ, ಎಲ್ಲನೂ ಪಾನಿಪುರಿಗೆ ಏನೇನು ಬೇಕು ಎಲ್ಲ ರೆಡಿಯಾಗಿದೆ. ಹಾಲಲ್ಲೆಲ್ಲ ಕಾಯ್ತಿದ್ದಾರೆ. ಈಗ ಅಲ್ಲಿಗೆ ಶಿಫ್ಟ್ ಮಾಡಿಬಿಡೋಣ ಹಾಲಿಗೆ. ಎಲ್ಲರೂ ಬನ್ನಿ, ಪಾನಿಪುರಿ ರೆಡಿ ಇದೆ, ಬನ್ನಿ ಬನ್ನಿ ಬನ್ನಿ. ನೋಡಿ ಎಲ್ಲ ರೆಡಿಯಾಗಿದೆ, ಮಕ್ಕಳೂ ರೆಡಿಯಾಗಿದ್ದಾರೆ, ನಾವು ರೆಡಿಯಾಗಿದ್ದೀವಿ. ಸೂಪರಾಗಿ ಮಾಡಿದ್ದೀರಾ ಅಂತ ಎಲ್ಲರೂ ತುಂಬಾ ಖುಷಿಯಿಂದ ಹೇಳಿದರು. ಈ ಕ್ರೆಡಿಟ್ಸ್ ಎಲ್ಲ ಹೋಗೋದು ನಮ್ಮ ತಮ್ಮನ ಹೆಂಡ್ತಿಗೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಸೂಪರಾಗಿತ್ತು. ನಾವಂತೂ ತುಂಬಾ ಖುಷಿಯಿಂದ ಎಂಜಾಯ್ ಮಾಡಿದ್ವಿ. ಬರ್ತ್ಡೇನೂ ಅಷ್ಟೇ ಸಿಂಪಲ್ ಆಗಿತ್ತು, ಸ್ನ್ಯಾಕ್ಸು ಅಷ್ಟೇ. ಆ ಸ್ನ್ಯಾಕ್ಸ್ ಇರಲಿ ಏನೇ ಇರಲಿ ಎಲ್ಲರೂ ಸೇರಿ ತಿನ್ನೋದ್ರಿಂದ ಬರೋಂಥ ರುಚಿ ಇದೆಯಲ್ಲ, ಅದು ಏನಿದ್ರೂ ಅಷ್ಟೇ ತುಂಬ ಖುಷಿಯಿಂದ
ತುಂಬ ಧನ್ಯವಾದಗಳು ನಮ್ಮ ಈ ವಿಡಿಯೋಗಳಿಗೆ ನೀವು ಸಪೋರ್ಟ್ ಮಾಡ್ತಿರೋದಕ್ಕೆ. ನಮಗೂ ಈ ಟೈಮಲ್ಲಿ ನಿಮಗೂ ಎಲ್ಲ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀವಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.